ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ಇವತ್ತು 30/30 ನಾರ್ತ್ ಫೇಸಿಂಗು ವಿತ್ ರೆಂಟಲ್ ಬರೋವಂಥ ಮನೆ, ತುಂಬ ಕಮ್ಮಿ ಬಜೆಟಲ್ಲಿರೋವಂಥ ಮನೆ, 0% ಬ್ರೋಕರೇಜು, ಡೈರೆಕ್ಟ್ ಓನರ್ ಮೀಟಿಂಗು, ಒಂದೇ ₹1 ನೀವು ಕಮಿಷನ್ ಕೊಡೋಂಗಿಲ್ಲ ಅಂಥ ಮನೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಯಾರನ್ನ ಸಂಭ್ರಮ್ ಕಾಲೇಜಿಂದ ಅಬಿಗೆರೆಗೆ ಹೋಗ್ತಿರಲ್ಲ, ಆ ಮೇನ್ ರೋಡಲ್ಲಿ ನೋಡ್ತಾ ಇರೋರು, ಪ್ರಾಪರ್ಟೀಸನ್ನು ನೋಡ್ತಾ ಇರೋರು ಇದ್ದರೆ ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ. ತುಂಬ ಪ್ರೈಮ್ ಆಗಿದೆ ಲೊಕೇಶನ್ನು, ಒಳ್ಳೆ ರೆಂಟಲ್ ಬರೋವಂಥ ಜಾಗ. 1 BHK 3 ಇದೆ, 2 BHK 2 ಇದೆ, ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ಬೋರ್ವೆಲ್ ಇದೆ, ಕನ್ವರ್ಷನ್ ಲ್ಯಾಂಡು, BBMP ಬಿ ಖಾತಾ, ತುಂಬ ಪ್ರೈಮ್ ಲೊಕೇಶನಲ್ಲಿದೆ. ತುಂಬ ಲೋ ಬಜೆಟು. ರೇಟ್ ಬಂದು 1,28,00,000 ನೆಗೋಷಿಯಬಲ್ ಮಾಡ್ತಾರೆ ಓನರು. ನನ್ನ ಕಡೆಯಿಂದ ಬಂದರೆ ಇನ್ನೂ ಕಮ್ಮಿ ಮಾಡಿಸ್ತೀನಿ ನಿಮಗೆ. ಮಸಾಯಿದ ಮನೆ ಮಿಸ್ ಮಾಡ್ಕೊಬೇಡಿ. 1,28,00,000ದಲ್ಲಿ ಮಿನಿಮಮ್ 50,000 ಬಾಡಿಗೆ ಬರೋಂಥದ್ದು, ಪ್ಲಸ್ 0% ಬ್ರೋಕರೇಜ್. ನಿಮಗೆ ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀರಿ, ಮಾತಾಡ್ಕೊಂಡು ಎಷ್ಟು ಆದಷ್ಟು ನೆಗೋಷಿಯಬಲ್ ಮಾಡ್ಕೊಳ್ಳಿ. ಇಲ್ಲ ನಾವು ಮಾಡಿ ನೆಗೋಷಿಯಬಲ್ ಮಾಡಿಸ್ಬೇಕಂದ್ರೆ ನಾವು ಮಾಡಿಕೊಡ್ತೀರಿ. ಬನ್ನಿ, ಪ್ರಾಪರ್ಟಿ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಬಿಡ್ತೀನಿ. 30/30 ನಾರ್ತ್ ಫೇಸಿಂಗು, BBMP ಬಿ ಖಾತಾ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರಲ್ಲಿ ಬೋರ್ವೆಲ್ಲು, ಒಂದು ಕಾರ್ ಪಾರ್ಕಿಂಗು, ಒಂದು 10-15 ಟೂ ವೀಲರ್ ನಿಲ್ಲಿಸೋಷ್ಟು ಜಾಗ ಇದೆ. ಮತ್ತು 1 BHK ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ನಿಮಗೆ. ಗ್ಯಾಸ್ ಸಿಲಿಂಡರ್ದು ಎಲ್ಲ ನಿಮಗೆ ಸ್ಟೆಪ್ಸ್ ಕೆಳಗಡೆ ಇದೆ, ಅಪ್ ಟು ಟಾಪ್ ಫ್ಲೋರ್ ಗಂಟ. ನೋಡಿ, ಇದು ಎಂಟ್ರೆನ್ಸ್ ಆಫ್ ದ ಗ್ರೌಂಡ್ ಫ್ಲೋರ್ದಿದು. ಅಪ್ ಟು ನಿಮ್ಗೆ 10 ಅಡಿ ಗಂಟ ವಾಲ್ ಟೈಲ್ಸ್ ಯೂಸ್ ಮಾಡೋರೆ. ಕೆಳಗಡೆನೂ ಅಷ್ಟೇ ಫ್ಲೋರಿಂಗು ಆ್ಯಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡೋರೆ. ತುಂಬ ಎಕ್ಸಲೆಂಟ್ ಆಗಿದೆ ಲೊಕೇಶನ್ನು. 0% ಬ್ರೋಕರೇಜು ಮಿಸ್ ಮಾಡ್ಕೊಬೇಡಿ. ಡೈರೆಕ್ಟಾಗಿ ಬನ್ನಿ, ಡೈರೆಕ್ಟಾಗಿ ಓನರ್ ಮೀಟಿಂಗ್ ಕೊಡ್ತೀನಿ. ನೀವು ಎಷ್ಟು ರೇಟಿಗೆ ಮಾತಾಡ್ತೀರೋ ಅಷ್ಟು ರೇಟ್ ನೆಗೋಷಿಯಬಲ್ ಮಾಡಿಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗಿ. ಇಲ್ಲ 0% ರಿಜಿಸ್ಟ್ರೇಷನ್ನು ನಾವೇ ಮಾಡಿಕೊಡ್ತೀರಿ. 1,28,00,000 ಫೈನಲ್ ರೇಟ್. ಒಂದೇ ₹1 ನೀವು ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋಂಗಿಲ್ಲ. ಅದು 3 ಲಕ್ಷ ಬರಲಿ, 4 ಲಕ್ಷ ಬರಲಿ, 5 ಲಕ್ಷ ಬರಲಿ, ನನ್ನ ಕಡೆಯಿಂದ, ನನ್ನ PR ಪ್ರಾಪರ್ಟೀಸ್ ಕಡೆಯಿಂದನೇ ನಾನು ಮಾತಾಡಿ ನಾನು ವಿತೌಟ್ ರಿಜಿಸ್ಟ್ರೇಷನ್ ಫೀಸ್ ಫ್ರೀಯಾಗೂ ಮಾಡಿಸ್ಕೊಡ್ತೀನಿ. 1,28,00,000 ಫೈನಲ್ ರೇಟು. ನೋಡಿ, ಇದು ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಬರುತ್ತೆ ವಿತ್ TV ಕ್ಯಾಬಿನೆಟ್ಟು, ಒಂದು ಕಾಮನ್ ಟಾಯ್ಲೆಟು, ಕಿಚನ್ ಎಲ್ಲ ಇದೆ. ಫುಲ್ಲಿ ಫರ್ನಿಷ್ಡ್ ಅಲ್ಲ, ಸೆಮಿ ಫರ್ನಿಷ್ಡ್ ಇದು. ನೋಡಿ, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೋಡ್ತಾ ಇದ್ದಿಲ್ಲ, ತುಂಬ ಎಕ್ಸಲೆಂಟಾಗಿ ಮಾಡೋರೆ. ತುಂಬ ಡೀಸೆಂಟಾಗಿದೆ ಮನೆ ಮಾತ್ರ, ಮತ್ತು ಸೂಪರಾಗಿದೆ ಮನೆ. ಮಿಸ್ ಮಾಡ್ಕೊಂಬಿಡಿ. ಕಮ್ಮಿ ಬಜೆಟಲ್ಲಿ 1,28,00,000 ನೆಗೋಷಿಯಬಲ್ ಅಂದರೆ ನಿಮಗೆ ಪ್ರಾಪರ್ಟಿಗಳು ತುಂಬ ಕಷ್ಟ ಇವಾಗ ಸಿಗ್ತಾ ಇರೋದು. ಮತ್ತು ವಿತ್ ಫರ್ನಿಷ್ಡ್ ಆಗಿರೋ ಮನೆ ಇದು. 30/30ಯಲ್ಲಿ ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 1 BHK, 2 ಮನೆ ಇದೆ. ಆರಾಮಾಗಿ ಫುಲ್ ಬಿಲ್ಡಿಂಗ್ ಕೊಟ್ಟರೆ 50,000 ಮೇಲೆ ಬಾಡಿಗೆ ಬರುತ್ತೆ. ನೋಡಿ, ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟಲ್ಲೂ ಅಷ್ಟೇ ಎಲ್ಲ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಕಮೋಡಿಂದ ಹಿಡ್ದು, ವಾಲ್ ಮಿಕ್ಸರ್ಸಿಂದ ಹಿಡ್ದು, ಶವರಿಂದ ಹಿಡ್ದು ಎಲ್ಲ ಆಗಿರುತ್ತೆ. ವಿತ್ ವಾಟರ್ ಪ್ರೂಫ್ ಫಿನಿಶ್ ಆಗಿದೆ ನಿಮಗೆ ಇದು ಗ್ರೌಂಡ್ ಫ್ಲೋರು. ವಿತ್ ಗ್ರೈನೆಟ್ ಯೂಸ್ ಮಾಡೋರು, ಕಂಪ್ಲೀಟ್ಲಿ ಗ್ರೈನೆಟ್. ಫುಲ್ ಬಿಲ್ಡಿಂಗ್ ಫ್ಲೋರಿಂಗು ಎಲ್ಲ ಗ್ರೈನೆಟ್ ಯೂಸ್ ಮಾಡವ್ರೆ. ಸ್ಟೆಪ್ಸು ಅಷ್ಟೇ, ನಿಮಗೆ ಸ್ಟೆಪ್ಸನ್ನು ಗ್ರೈನೆಟ್ ಯೂಸ್ ಮಾಡವ್ರೆ. ಗ್ಯಾಸ್ ಸಿಲಿಂಡರ್ಗೆ ಹೇಳ್ನಲ್ಲ, ಇಲ್ಲಿ ಗ್ಯಾಸ್ ಸಿಲಿಂಡ್ರಿಗೆ ಜಾಗ ಎಲ್ಲ ಇಲ್ಲಿ ಕೊಟ್ಟವ್ರೆ. ಎಲ್ಲ ಫ್ಲೋರ್ಗೂ ಸಿಲಿಂಡರ್ಸ್ ಇಲ್ಲಿ ಯೂಸ್ ಮಾಡ್ಕೊಬೋದು. ನಿಮಗೆ ಸುತ್ತಲೂ ನಿಮಗೆ ಜಾಗನೂ ಕೊಟ್ಟವ್ರೆ. ಲೊಕೇಶನ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸಂಭ್ರಮ್ ಕಾಲೇಜಿಂದ ಅಬಿಗೆರೆಗೆ ಹೋಗೋ ರೋಡಲ್ಲಿ ನಿಮಗೆ ಈ ಪ್ರಾಪರ್ಟಿ ಬರುತ್ತೆ. ಇದು ತುಂಬ ಡೀಸೆಂಟಾಗಿದೆ ಜಾಗ. ಮತ್ತು ಅಬಿಗೆರೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದಕ್ಕಿಂತ ನಿಮಗೆ ರೆಂಟಲ್ಗೂ ಏನು ತೊಂದರೆ ಆಗೋಲ್ಲ ನಿಮಗೆ. ನೋಡಿ, ಫ್ಲೋರಿಂಗ್ ಎಲ್ಲ ನಿಮಗೆ ಸ್ಟೆಪ್ಸ್ ಎಲ್ಲ ಗ್ರೈನೆಟೇ ಯೂಸ್ ಮಾಡವ್ರೆ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರ್ ಆ್ಯಸ್ ಇಟ್ ಈಸ್ ಏನು ನೋಡ್ತೀರೋ ಅದಕ್ಕೂ ಸೇಮ್ ಸೆಕೆಂಡ್ ಫ್ಲೋರ್ ಹಂಗೆ ಬರುತ್ತೆ. ಫಸ್ಟ್ ಫ್ಲೋರ್ ನೋಡಿ, ಇದು ಎಂಟ್ರೆನ್ಸ್ ಆಫ್ ದ ಮೇನ್ ಡೋರಲ್ಲಿ ನೋಡಿ ನಿಮಗೆ ಇದು ಕ್ಲಾಡಿಂಗ್ ಟೈಲ್ಸ್ ಹಾಕೋರೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಒಳ್ಳೆ ಲುಕ್ ಕೊಡ್ತಾ ಇದೆ. ಇದು ಮುಂದೆ ಬಾಕ್ಸ್ ಟೈಪಿಗೆ ನಿಮಗೆ ಟೈಲ್ಸ್ ಹಾಕಿರೋದು. ಈ ಮೇನ್ ವಾಸ್ಕಲ್ ಬಂದು ಟೀ ಕುಡ್ ಬರುತ್ತೆ ನಿಮಗೆ. ಮೇನ್ ವಾಸ್ಕಲ್ಲು ಮತ್ತು ಇದು ಡೋರು. ಲೈಟಿಂಗ್ ಇದ್ದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಅದರಲ್ಲೇ ವೀಡಿಯೋ ಮಾಡಿದ್ದೀನಿ ನಾನು. ಇದು ಎಂಟ್ರೆನ್ಸ್ ಆಫ್ ದ ಹಾಲ್. ಇದು ಫಸ್ಟ್ ಫ್ಲೋರ್ದು ಆ್ಯಸ್ ಇಟ್ ಈಸ್ ಏನು ಈ ಫ್ಲೋರ್ ನೋಡ್ತೀರೋ ಆ್ಯಸ್ ಇಟ್ ಈಸ್ ನಿಮಗೆ ಸೆಕೆಂಡ್ ಫ್ಲೋರ್ ಆ್ಯಸ್ ಇಟ್ ಈಸ್ ಹಿಂಗೆ ಇರುತ್ತೆ. ನೋಡಿ, ಇದು TV ಕ್ಯಾಬಿನೆಟ್, ಅದ್ರ ಪಕ್ಕದಲ್ಲಿ ಒಂದು ಡೋರ್ ಇದೆ. ಅದು ಗೊತ್ತಾಗಲ್ಲ ಅದು ಡೋರ್ ಇದೆ ಅಂತ, ಅದು ಟಾಯ್ಲೆಟ್ಗೆ ಹೋಗೋದು ಡೋರ್ ಅದು. ನೋಡಿ, ನಿಮಗೆ ಕಿಚನಿಂದ ಹಿಡ್ದು ಫಾಲ್ ಸೀಲಿಂಗಿಂದ ಹಿಡ್ದು ಕಂಪ್ಲೀಟ್ಲಿ ಮಾಡಿಕೊಟ್ಟವ್ರೆ. ಅಂದರೆ ಇದು ಬೆಸ್ಟ್ ರೇಟ್ ಅನ್ಸುತ್ತೆ. ಏನಕ್ಕಂದರೆ 1,28,00,000 ನೆಗೋಷಿಯಬಲ್ಲು. ತುಂಬ ಬೆಸ್ಟ್ ರೇಟ್ ಮತ್ತು ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡವ್ರೆ. ಟ್ರಸ್ಟ್ ಮಾಡಿ, ಕ್ವಾಲಿಟಿ ವೈಸ್ ಎಲ್ಲೂ ನಿಮಗೆ ಕಾಂಪ್ರೋ ಆಗಿಲ್ಲ. ಈ ಮನೆ ಅಂತೂ ತುಂಬ ಚೆನ್ನಾಗಿದೆ ಈ ಮನೆ. 30/30 ನಿಮ್ಗೆ ಏನು ರೇಟಲ್ಲಿ
ಕಮ್ಮಿ ರೇಟಲ್ಲಿ ಸಿಕ್ಕಿದ್ರೆ ನಿಮಗೆ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಈ ಮನೆ ಕಟ್ಟಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೆ 70 ಲಕ್ಷ ಬೇಕೇ ಬೇಕು ಈ ಮನೆಗೆ. ಇನ್ನು ಸೈಟ್ ರೇಟ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಓನರ್ಗೇನು ಪ್ರಾಫಿಟ್ ಈ ಮನೇಲಿ ಇರೋಲ್ಲ ಅನಿಸುತ್ತೆ, ಯಾಕಂದರೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್. ಯಾಕಂದರೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ, ಏನಂದರೆ ನಾನೊಬ್ಬ ಕಾಂಟ್ರಾಕ್ಟ್ರು ವಿತ್ ರಿಯಲ್ ಎಸ್ಟೇಟ್ ನಂದು ಎರಡೂ ಇರೋದಕ್ಕೆ ಗೊತ್ತಾಗುತ್ತೆ ಕ್ವಾಲಿಟಿ ವೈಸ್ ಹಿಂಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಮಾಡವ್ರೆ, ತುಂಬ ಎಕ್ಸಲೆಂಟ್ ವರ್ಕ್ ಇದು, ಸುಳ್ಳು ಹೇಳಬಾರ್ದು, ಮಸ್ತಾಗಿ ಮಾಡವ್ರೆ ಮನೆ. ಯಾರು ತೊಗೊಂಡ್ರೂ ಮೋಸ ಅಂತೂ ಇಲ್ಲ ಈ ಮನೆ ಅಂತೂ. ನನ್ನ ಕಡೆಯಿಂದ ಬಂದರೆ ನಾನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿಸ್ಕೊಡ್ತೀನಿ. ಪ್ಲಸ್ 0% ಬ್ರೋಕರೇಜ್ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಬ್ರೋಕರೇಜ್ ಕೊಡಬೇಕಲ್ಲಿ ಹೋಗ್ಬಿಟ್ಟು ಅಂತ. 0% ಬ್ರೋಕರೇಜ್ ಇರುತ್ತೆ ಪಿ ಆರ್ ಪ್ರಾಪರ್ಟೀಸ್ ಕಡೆಯಿಂದ ಬಂದರೆ. ಮತ್ತು ಸಂಭ್ರಮ್ ಕಾಲೇಜ್ ಮತ್ತು ಅಬಿಗೆರೆ ಕಡೆ ಯಾವುದೇ ಪ್ರಾಪರ್ಟಿ ನನ್ನ ಹತ್ರ ತೊಗೊಳ್ಳಿ 0% ಬ್ರೋಕರೇಜ್ ಇರುತ್ತೆ. ಓನ್ಲಿ ಫಾರ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮಾತ್ರ, ಹಳ್ಳೊಬ್ರಿಗೆ ಯಾರಿಗೂ ಅಲ್ಲ, ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ಅಂತ. ನೋಡಿದ್ರೆ ಇದು ಬಾತ್ರೂಮಲ್ಲೂ ನೋಡಿ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡೋರು, ನಾರ್ಮಲ್ ಕಮೋಡ್ ಯೂಸ್ ಮಾಡಿಲ್ಲ. ಓನರ್ ಮನೆಗೆ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡೋರೆ. ಇದೊಂದು ಪ್ಲಸ್ ಪಾಯಿಂಟ್ ಈ ಮನೆಗಳಲ್ಲಿ. ಯಾಕಂದರೆ ನಾವು ನೋಡ್ತಾ ಇರ್ತೀವಿ 2 ಕೋಟಿ ಮನೆಗೂ ನಾರ್ಮಲ್ಲು ಕಮೋಡ್ಗಳು ಯೂಸ್ ಮಾಡಿಬಿಟ್ಟವ್ರೆ. ಈ ಮನೆಯಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡೋರು, ತುಂಬ ಚೆನ್ನಾಗಿ ಮಾಡವ್ರೆ. ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಡೋರ್ ಇದು ನೋಡಿ. ಇದೊಂದು ಬೆಡ್ರೂಮ್ ಇದು. ಈ ಬೆಡ್ರೂಮ್ಗೆ ಕಾಮನ್ ಟಾಯ್ಲೆಟ್ ಒಂದಿದೆ. ಇದರಲ್ಲೂ ನಿಮಗೆ ವಾರ್ಡ್ರೂಫ್ ಯೂಸ್ ಮಾಡವ್ರೆ. ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ 0% ಬ್ರೋಕರೇಜ್ ಪಕ್ಕಾ ಮಿಸ್ ಮಾಡಲ್ಲ. ಮಾತು ಕೊಟ್ಟಂಗೆ ನಡ್ಕೊತೀರಿ, ಅದಂತೂ ಸತ್ಯ. ಅದು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಮಾತ್ರ. ಇನ್ನು ಬೇರೆ ವೆಬ್ಸೈಟಲ್ಲೆಲ್ಲ ನೋಡ್ಕೊಂಬಂದು ಆಮೇಲೆ 0% ಅಂದರೆ ನಾನು ಮಾಡಲ್ಲ. ನೋಡಿ ಇದು ಟಿ ವಿ ಯೂನಿಟ್ ಪಕ್ಕದಲ್ಲಿರೋದೊಂದು ಡೋರು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟವ್ರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಆದಮೇಲೆ ನಿಮಗೊಂದು ಟಾಯ್ಲೆಟ್ ಇದೆ ನೋಡಿ. ಹೇಳಿದ್ನಲ್ಲ ವಾಲ್ ಮೌಂಟೆಡ್ ಕಮೋಡು, ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ವರ್ಕ್ ವೈಸ್ ಅಂತೂ 100% ಗ್ಯಾರಂಟಿ ಕೊಡ್ಬೋದು. 99% ವರ್ಕ್ ವೈಸ್ ಸೂಪರ್. ನೋಡಿ 10 ಅಡಿ ಗಂಟೆ ನಿಮಗೆ ಟೈಲ್ಸ್ ಯೂಸ್ ಮಾಡವ್ರೆ. ಇಂಥ ಮನೆ ತೊಗೊಳ್ಳಿ ದಯವಿಟ್ಟು, ಯಾಕಂದರೆ ಕೆಲಸ ಚೆನ್ನಾಗಿ ಮಾಡವ್ರೆ. ಕೆಲಸ ಚೆನ್ನಾಗಿ ಮಾಡಿರೋರು ಮನೆ ತೊಗೊಳ್ಳಿ. ಸುಮ್ಮನೆ ಯಾವುದೋ ಬೇಕಾಬಿಟ್ಟು ಮನೆ ತೊಗೊಂಡು 6 ತಿಂಗಳು 7 ತಿಂಗಳು 1 ವರ್ಷಕ್ಕೆಲ್ಲ ಸೀಪೇಜ್ಗಳು ಬಂದುಬಿಡುತ್ತೆ. ಬೆಸ್ಟ್ ಮನೆಗಳು ಇದಲ್ಲ. ಫಾಲ್ ಸೀಲಿಂಗು, ವುಡ್ ವರ್ಕ್ ಆಗಿರಲಿ, ಇಂಟೀರಿಯರ್ ವರ್ಕ್ ಆಗಲಿ ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ಸೇಮ್ ಆ್ಯಸ್ ಇಟ್ ಈಸ್. ಏನು ನೋಡಿದ್ರೆ ನೀವು ಈ ಫ್ಲೋರ್ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಆ್ಯಸ್ ಇಟ್ ಈಸ್ ಇರುತ್ತೆ. ನಿಮಗೆ ಸ್ವಲ್ಪ ವುಡ್ ಕಲರ್ಸ್ ಚೇಂಜ್ ಆಗಿರ್ಬೋದು ಅಷ್ಟೇ, ಇನ್ನೆಲ್ಲ ಆ್ಯಸ್ ಇಟ್ ಈಸ್ ಸೇಮ್. ಒಂದು ಸೇಫ್ಟಿ ಗ್ರಿಲ್ ಹಾಕೊಂಡ್ಬಿಟ್ರೆ ನಿಮಗೆ ಒಂದೊಂದು ಫ್ಲೋರ್ಗೂ ತುಂಬ ಯೂಸ್ ಆಗುತ್ತೆ. ಇದು ಅಷ್ಟೇ ನಿಮಗೆ. ಆದರೆ ಮೇನ್ ವರ್ಕ್ಸ್ಗಳು ಫಸ್ಟ್ ಫ್ಲೋರ್ದು ಮಾತ್ರ ಟೀಕು. ಅದಾದಮೇಲೆ ಇದೆಲ್ಲ ಸ್ವಲ್ಪ ಸಿಂಪಲಾಗಿ ಮಾಡವ್ರೆ, ಜಾಸ್ತಿ ಇದು ಮಾಡಿಲ್ಲ. ಓನರ್ ಇರೋದಕ್ಕೆ ಇದೆಲ್ಲ ರೆಂಟ್ ಕೊಡೋಕ್ಕಂತ ಫಾಲ್ ಸೀಲಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡವ್ರೆ. ಇದು ಆ್ಯಸ್ ಇಟ್ ಈಸ್ 2 ಬೆಡ್ರೂಮು ನೋಡಿ. ಅಲ್ಲೊಂದು ಬೆಡ್ರೂಮು, ಇದೊಂದು ಬೆಡ್ರೂಮ್, 2 ಬೆಡ್ರೂಮ್ ಬಂದುಬಿಡುತ್ತೆ. ಇಲ್ಲೂ ಸೇಮ್ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಸೇಮ್ ಇದೆ. ಮಿಸ್ ಮಾಡ್ಕೊಬೇಡಿ. ಸಂಭ್ರಮ್ ಕಾಲೇಜ್ ಅಬಿಗೆರೆ ಹತ್ರ 0% ಬ್ರೋಕರೇಜ್ ಪಿ ಆರ್ ಪ್ರಾಪರ್ಟೀಸ್ ಕಡೆಯಿಂದ ಮಾತ್ರ. ಡೈರೆಕ್ಟ್ ಓನರ್ ಮೀಟಿಂಗು. ಟ್ರಸ್ಟ್ ಮಾಡಿ, ಒಂದೇ ಒಂದು ಪಿನ್ನಷ್ಟು ನಿಮಗೆ ಮೋಸ ಆಗದಿರಂಗೆ ಪ್ರಾಪರ್ಟಿ ತೋರಿಸ್ತೀರಿ. ಲೀಗಲ್ ಇಲ್ಲ ಅಂದರೆ ಆ ಪ್ರಾಪರ್ಟಿಗಳ ಹತ್ರ ನಾವು ಹೋಗಲ್ಲ, ನಾವು ತೋರಿಸಲ್ಲ, ನಮಗೆ ಆ ಕಮಿಷನ್ಗಳು ಬೇಕಾಗಿಲ್ಲ. ಜೆನ್ಯೂನ್ ಆಗಿರೋ ಪ್ರಾಪರ್ಟಿ ತೋರಿಸ್ತೀರಿ, ಡೈರೆಕ್ಟ್ ಮೀಟಿಂಗ್ ಕೊಡ್ತೀರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಎಲ್ಲರಿಗೂ ತಿಳಿಸಿ. ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು, ಟ್ರಸ್ಟ್ ಗ್ರೂಪ್ ಇನ್ ನಾರ್ತ್ ಬೆಂಗಳೂರು. ವಾಟ್ಸಪ್ಪಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ. ವಾಟ್ಸಪ್ ಅಂತ ಇದ್ದೀನಿ, ಸಾರಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕ್ ಇರುತ್ತೆ. ವಾಟ್ಸಪ್ ಜಾಯ್ನ್ ಆಗಿ, ಡೈಲಿ ಪ್ರಾಪರ್ಟೀಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಮತ್ತು ಸೌತ್ ಬೆಂಗಳೂರಲ್ಲಿ ನೋಡ್ತಾ ಇರೋರು ದಯವಿಟ್ಟು ನನ್ನ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗ್ಬೋದು. ಸೌತ್ ಬೆಂಗಳೂರದು ಲಿಂಕ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ನಾರ್ತ್ ಬೆಂಗಳೂರಿಗೂ ಪ್ರಾಪರ್ಟಿ ನೋಡ್ತಾರೆ, ನಾರ್ತ್ ಬೆಂಗಳೂರಿಗೂ ಜಾಯ್ನ್ ಆಗಿರಿ. ನಿಮ್ಗೆ ಏನಿದೆ ರಿಕ್ವೈರ್ಮೆಂಟ್ ಹೇಳಿ, ನಿಮ್ಮ ರಿಕ್ವೈರ್ಮೆಂಟ್ ತೆಗ್ದಂಗೆ ಮಾಡಿಕೊಡ್ತೀರಿ. ಇಲ್ಲ ನಿಮ್ಮ ಮನೆ ಕಟ್ಕೊಡ್ಬೇಕಾ ಹೇಳಿ, ನಮ್ಮದು ಸೈಟ್ಗಳಿದೆ, ನಾವೇ ಕಟ್ಕೊಡ್ತೀರಿ ಸ್ವಂತ. ನೀವು ಯಾರ ಹತ್ರ ಹೋಗಿ ಇದು ಮಾಡ್ಕೊಳೋದು ಬೇಡ. ನಿಮ್ಮ ಬಜೆಟ್ ಹೇಳಿದ್ರೆ ನಿಮ್ಮ ಬಜೆಟ್ ತೆಗ್ದಂಗೆ ಇದು ಮಾಡ್ತಾಯಿದ್ದೀರಿ. ಮತ್ತು ಹೊಸ ಲೇಔಟ್ ಒಂದು ಶುರು ಮಾಡ್ತಾಯಿದ್ದೀರಿ ಬ್ಯಾಲ್ಗೆರೆಯಲ್ಲಿ, 3300 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಯಾರನ್ನ ಇಂಟ್ರೆಸ್ಟೆಡ್ ಇದ್ದವರು ದಯವಿಟ್ಟು ನನಗೆ ವಾಟ್ಸಪ್ ಮಾಡ್ಬೋದು. ನನ್ನ ನಂಬರ್ ಇದರಲ್ಲೇ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂದು ಮೇಲ್ಗಡೆ ವೀಡಿಯೋದಲ್ಲಿ ಲಿಂಕಲ್ಲಿ ನಂದು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಲಿಂಕಿಗೆ ಬನ್ನಿ. ಅಲ್ಲೂ ಅಷ್ಟೇ ಸೈಟಿಗೂ 0% ಬ್ರೋಕರೇಜ್ ಕೊಡ್ತಾಯಿದ್ದೀನಿ. ಒಂದೇ ₹1 0% ಬ್ರೋಕರೇಜ್, ₹1 ಅಲ್ಲೂ ತೊಗೊಳಲ್ಲ. ಡೈರೆಕ್ಟ್ ಬನ್ನಿ, ವಿಸಿಟ್ ಆಗಿ ನೋಡಿ, ಇಷ್ಟ ಆದರೆ ಮಾತಾಡೋಣ. ಸೈಟು
ನೋಡಿ ಅಕ್ಕಪಕ್ಕ ಲೊಕೇಶನ್ ತುಂಬ ಚೆನ್ನಾಗಿದೆ. ಅಲ್ಲಿ ಹೊಸ ಲೇಔಟ್ ಬೇರೆ ಹೊಡಿತಾವ್ರೆ. 6,000 ರೂಪಾಯಿ ಹೇಳ್ತಾರೆ ಆ ಲೇಔಟಲ್ಲಿ. ತುಂಬ ಒಳ್ಳೆ ಲೊಕೇಶನ್ ಇದು ಮಾತ್ರ. 6,000 ರುಪೀಸ್ ಹೇಳ್ತಾರೆ. ನೀವು ಸೈಟ್ ಕಟ್ ತೊಗೊಬೇಕಂದ್ರೆ ಸೈಟ್ಗೆ 30-40 ಸೈಟ್ಗೆ 72 ಲ್ಯಾಕ್ಸ್ ಆಗಿಬಿಡುತ್ತೆ. 74 ಲ್ಯಾಕ್ಸ್ ಆಗುತ್ತೆ. ವಿತ್ ರಿಜಿಸ್ಟ್ರೇಷನ್ ಅಂದರೆ 80 ಲ್ಯಾಕ್ಸ್ ಬೇಕು. ಯೋಚನೆ ಮಾಡಿಬಿಡಿ, ಇಂಥ ಮನೆ ತೊಗೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಇದು 3rd ಫ್ಲೋರ್. ಇದು 3rd ಫ್ಲೋರಲ್ಲಿ ಫಸ್ಟ್, ಸೆಕೆಂಡ್, 3rd ಫ್ಲೋರಲ್ಲಿ 1 BHK 2 ಮನೆ ಮಾಡೋರೆ. ಹಾಲು, ಬೆಡ್ರೂಮ್, ಕಿಚನ್ ವಿತ್ ಕಾಮನ್ ಟಾಯ್ಲೆಟು ತುಂಬ ಎಕ್ಸಲೆಂಟಾಗಿ ಮಾಡೋರೆ. ಆರಾಮಾಗಿ ಈ ಮನೆ ಒಂದೊಂದು ಮನೆಗೂ 7,000 ಸಾವಿರ ಬಾಡಿಗೆ ಕೊಟ್ರೇನು 14,000. ಫಸ್ಟ್ ಫ್ಲೋರ್ ಒಂದು 10,000 ಕೊಟ್ರೇನು 24, ಅದೊಂದು 14 ಕೊಟ್ರೇನು 10 ಕೊಟ್ರೇನು ನಿಮಗೆ ಆರಾಮಾಗಿ 45-50 ಸಾವಿರ ಬಾಡಿಗೆ ಬಂದುಬಿಡತ್ತೆ. ಕಮ್ಮಿ ಹೇಳ್ತಾಯಿದ್ದೀನಿ, ಜಾಸ್ತಿನೇ ಬರ್ಬೋದು. ಗ್ಯಾಸ್ ಕನೆಕ್ಷನ್ ಅಪ್ ಟು ಮೇಲ್ಗಡೆ ಗಂಟೆ ಇರುತ್ತೆ ಎಲ್ಲ ಫ್ಲೋರ್ಗೂ. ಏನು ಎತ್ಕೊಂಬರಂಗೆ ಏನೂ ಇಲ್ಲ. ಓನರ್ ಇರೋದಕ್ಕೆ ಮಾತ್ರ ವಾಲ್ ಮೌಂಟೆಡ್ ಕಮೋಡ್ಸು, ಇನ್ನೆಲ್ಲ ನಾರ್ಮಲ್ ಕಮೋಡ್ ಯೂಸ್ ಮಾಡೋರೆ. ಎಲ್ಲದನ್ನು ವುಡ್ ವರ್ಕು, ಫಾಲ್ ಸೀಲಿಂಗು ಎಲ್ಲದರಲ್ಲೂ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಪಕ್ಕದ್ದು 1 BHKನು. ಕಂಪ್ಲೀಟ್ಲಿ ಗ್ರೈನೇಟ್ ಫ್ಲೋರಿಂಗ್ ಯೂಸ್ ಮಾಡೋರೆ. ಬೋರ್ವೆಲ್ ಇದೆ. ಅಕ್ಕಪಕ್ಕ ಮನೆಗೆಲ್ಲ ರೆಂಟೆಡ್ ಬಂದ್ಬಿಟ್ಟವ್ರು ಆಲ್ಮೋಸ್ಟ್. ಇವಾಗ ಸೇಲ್ ಮಾಡಿರೋದು ಆ ಬಿಲ್ಡಿಂಗ್ಗಳು ಎಲ್ಲ ರೆಂಟೆಡ್ ಇದೆ, ಕಂಪ್ಲೀಟ್ಲಿ ರೆಂಟೆಡ್ ಇದೆ. ಎಲ್ಲ ಮನೆಗೂ TV ಕ್ಯಾಬಿನೆಟ್ ಕಂಪಲ್ಸರಿ ಮಾಡವ್ರೆ, ವಿತ್ ಕಿಚನ್ ಕ್ಯಾಬಿನೆಟು ಯೂಸ್ ಮಾಡವ್ರೆ. ಕಮ್ಮಿ ಬಜೆಟ್ ಎಲ್ಲಾರು ನೋಡ್ತಾಯಿದ್ರೆ ದಯವಿಟ್ಟು ಈ ಮನೆ ತೊಗೊಬೋದು. 1,28,00,000 ನೆಗೋಷಿಯಬಲ್. ಅದು ನನ್ನ ಕಡೆಯಿಂದ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಅದು ಎಷ್ಟಂದರೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ ನಿಮಗೆ. ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಪ್ರಾಪರ್ಟಿಗಳ್ನ ಬಿಟ್ಕೊಬೇಡಿ. ಒಳ್ಳೆ ಕಾಂಟ್ರಾಕ್ಟರ್ಗಳು, ಬಿಲ್ಡರ್ಸ್ಗಳ್ದು ಪ್ರಾಪರ್ಟಿಗಳನ್ನ ಮಿಸ್ ಮಾಡ್ಕೊಬೇಡಿ. ಗೊತ್ತಿಲ್ದಿರ ಎಲ್ಲೆಲ್ಲೋ ಹೋಗಿ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ. ನೋಡ್ಕೊಂಡು ತಗೊಳ್ಳಿ. ಎಷ್ಟೋ ಜನ ಬಿದ್ದಿದ್ದೀರಾ ಅಲ್ಲಿ, ನೋಡ್ಕೊಂಡು ತಗೊಳ್ಳಿ. ಒಳ್ಳೆ ಲೊಕೇಶನ್ ಯಾವುದು, ಯಾವ ಲೇಔಟ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ತೊಗೊಳ್ಳಿ. ಯಾರೋ ಏಜೆಂಟ್ ತೋರಿಸ್ತಾರೆ ಅಂತ ಹೋಗ್ಬಿಟ್ಟು ಎಲ್ಲ ಲೇಔಟಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಬೆಸ್ಟ್ ಪ್ರಾಪರ್ಟಿ ಚೂಸ್ ಮಾಡಿ, ಬೆಸ್ಟ್ ರಿಯಲ್ ಎಸ್ಟೇಟ್ ಟೀಮ್ನ ಚೂಸ್ ಮಾಡಿ, ಬೆಸ್ಟ್ ಗೈಡ್ ಮಾಡೋರನ್ನ ಚೂಸ್ ಮಾಡಿ. ಎಲ್ಲ ಗೊತ್ತಿರೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹತ್ರ ಹೋಗಿ. ಎಲ್ಲರೂ ಇವತ್ತು ಯೂಟ್ಯೂಬ್ ಮಾಡ್ತವ್ರೆ. ಅದರಲ್ಲಿ ಯಾರು ಗೊತ್ತಿದೆ ಲೇಔಟ್ಗಳ ಬಗ್ಗೆ, ಅಲ್ಲಿರೋ ಲ್ಯಾಂಡ್ಗಳ ಬಗ್ಗೆ, ಅಂಥವ್ರ ಹತ್ರ ತೊಗೊಳ್ಳಿ. ದಯವಿಟ್ಟು ಎಲ್ಲೂ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ. ತೊಗೊಳೋದು ಒಂದು ಸತಿ ಲೈಫಲ್ಲಿ. PR ಪ್ರಾಪರ್ಟೀಸ್, ನಾರ್ತ್ ಬೆಂಗಳೂರು, ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್, ನಾರ್ತ್ ಬೆಂಗಳೂರು ಮತ್ತು ಸೌತ್ ಬೆಂಗಳೂರು. ನೋಡಿ ಅಕ್ಕಪಕ್ಕ ಆ ಲೇಔಟ್ ಹೊಡಿತಾವ್ರಲ್ಲ, ಆ ಲೇಔಟಲ್ಲಿ ಹೇಳಿದ್ದು 6,000 ನೆಗೋಷಿಯಬಲ್ ಅಂತಾರೆ. ಕನ್ವರ್ಷನ್ ಲ್ಯಾಂಡ್ ಅದನ್ನು, ಇದನ್ನು, ಈ ಲ್ಯಾಂಡೂ ಕನ್ವರ್ಷನ್ನೇ. ನೋಡ್ಕೊಂಡು ತಗೊಳ್ಳಿ. ಬನ್ನಿ, ಕಮ್ಮಿ ಮಾಡಿಸ್ಕೊಡ್ತೀನಿ ಈ ಪ್ರಾಪರ್ಟಿ ಬಗ್ಗೆ. ವಂದೇ ಮಾತರಂ. ಜೈ ಶ್ರೀರಾಮ್.